ಈ ಬಾಸ್ ದರ್ಶನ್, ಈ ದರ್ಶನ್ ಕರಾಳ ಮುಖವನ್ನ ರಿಪಬ್ಲಿಕ್ ಕನ್ನಡ ಯಾವಾಗ ರೇಣುಕಾಸ್ವಾಮಿಯನ್ನ ದರ್ಶನ್ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ರು ಅವತ್ತಿನಿಂದಲೂ ಕೂಡ ನಾವು ಒಂದೊಂದೇ ಇವರ ಮುಖವನ್ನ ತೆರೆದಿಡ್ತಾ ಇದ್ವಿ. ನೋಡಿ, ಈಗ ದರ್ಶನ್ ಸಂಪತ್ತಿನ ಸೀಕ್ರೆಟ್ ಏನು ಅನ್ನೋದನ್ನ ನಿಮ್ಮ ಮುಂದೆ ಎಳೆಯಾಗಿ ತಿಳಿಸ್ತೀವಿ. ಸುಂಟರಗಾಳಿ ದರ್ಶನ್ ಡಿ ಗ್ಯಾಂಗ್ ಸೈಲೆಂಟ್ ಆಗಿದ್ದು ಯಾಕೆ ಅನ್ನೋದನ್ನ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ ಒದ್ದಾಟ ಮಾಡ್ತಾ ಇದ್ದಾರೆ. ನೋಡಿ, ದರ್ಶನ್ ಡಿ ಕಂಪನಿ ದರ್ಶನ್ ಕೊಲೆ ಕೇಸ್ ದಾಸನಿಗೆ ಜೈಲಲ್ಲಿ ನಿತ್ಯ ನರಕ. ಪೊಲೀಸ್ ಲಾಕ್ ಆಗಿ ಜೈಲು ಸೇರಿದಾಗಿನಿಂದ ದರ್ಶನ್ ಒದ್ದಾಟ ಮಾಡ್ತಾ ಇದ್ದಾರೆ. ಜೈಲಿನ ಬಿ ಬ್ಯಾರಕ್ನ ವಿಶೇಷ ಸೆಲ್ನಲ್ಲಿ ದರ್ಶನ್ ಇದ್ದಾರೆ. ಜೈಲೂಟ ಸೇವಿಸಿ ಸ್ವರ್ಗ ಹೋಗಿದ್ದಾರೆ ದರ್ಶನ್. ತಿನ್ನೋಕ್ಕಾಗ್ತಾ ಇಲ್ಲ ಜೈಲೂಟ, ಬೇರೆ ಯಾವುದು ಗತಿ ಇಲ್ಲ. ದರ್ಶನ್ಗೆ ಐಷಾರಾಮಿ ಹೋಟೆಲ್ನಲ್ಲಿ ದಿನವೂ ಭಕ್ಷ್ಯ ಭೋಜನಗಳು, ಚಿಕನ್ನು ಮಟನ್ನು ಮತ್ತೊಂದು ಮಗದೊಂದು ಗುಂಡು ತುಂಡು. ಆದರೆ ದರ್ಶನ್ಗೆ ಈಗ ಯಾವುದೂ ಇಲ್ಲ. ಜೈಲೂಟ ದರ್ಶನ್ಗೆ ಬೇರೆ ಕೈದಿಗಳಿಗೆ ಏನು ಕೊಡ್ತಾರೋ ದರ್ಶನ್ಗೂ ಅದೇ ಕೊಡೋದು. ಬೇರೆ ಕೈದಿಗಳಿಗೆ ಪುಳಿಯೋಗರೆ ಕೊಟ್ಟರೆ ದರ್ಶನ್ಗೂ ಪುಳಿಯೋಗರೆನೆ, ಬೇರೆ ಕೈದಿಗಳಿಗೆ ಮುದ್ದೆ ಕೊಟ್ಟರೆ ದರ್ಶನ್ಗೂ ಮುದ್ದೆನೆ. ಹೀಗಾಗಿ ತಿನ್ನೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ ದರ್ಶನ್ಗೆ. ದರ್ಶನ್ ವಿಲ ಅಂತ ಹೇಳಿ ಪರಪ್ಪನ ಅಗ್ರಹಾರದಲ್ಲಿ ಒದ್ದಾಟ ಮಾಡ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಕೋಟಿ ಹಣ ಇದ್ರೆ ಏನಾಯ್ತು, ಕಾನೂನಿನ ಮುಂದೆ ತಲೆ ತಗ್ಗಿಸಲೇಬೇಕು ದರ್ಶನ್. ವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ದರ್ಶನ್. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹೇಗಿದ್ದಾರೆ, ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಕೋಟಿ ಒಡೆಯ ಕಂಬಿ ಹಿಂದೆ ಕಂಗಾಲು. ಐಷಾರಾಮಿ ಬದುಕಿಲ್ಲ, ಭರ್ಜರಿ ಊಟ ಸಿಗ್ತಿಲ್ಲ. ಅದೇನು ಗತ್ತು, ಅದೇನು ಗಮ್ಮತ್ತು. ತಾನು ಎದ್ದಿದ್ದೇ ಸಮಯ 3 ಹೊತ್ತು ಗುಂಡು ತುಂಡಿನ ಗಮ್ಮತ್ತು. ಒಂದಲ್ಲ ಎರಡಲ್ಲ 100 ಕೋಟಿ ಒಡೆಯ ಚಂದನವನದ ದಾಸ ಈಗ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಇದ್ದಾರೆ. ಗೆಳತಿ ಪವಿತ್ರಾಳಿಗಾಗಿ ರೇಣುಕಾಸ್ವಾಮಿಯನ್ನ ಕೊಂದಿದ್ದ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿ ನರಳಾಡ್ತಿದ್ದಾರೆ. ಸ್ವಂತ ಶಕ್ತಿಯಿಂದ ಚಿತ್ರರಂಗದಲ್ಲಿ ಮೇಲೆ ಬಂದ ದರ್ಶನ್ ಈಗ 100 ಕೋಟಿ ರೂಪಾಯಿಯ ಒಡೆಯ. ಒಂದು ಸಿನಿಮಾಗೆ 22 ಕೋಟಿ ರೂಪಾಯಿ ಸಂಭಾವನೆ ಪಡೆಯುವ ದರ್ಶನ್ಗೆ ಈಗ ಜೈಲಿಂದ ಹೊರಬರಲಾಗದೆ ನರಳಾಡ್ತಿದ್ದಾರೆ. ಮೆಜೆಸ್ಟಿಕ್ ಸಿನಿಮಾ ಮೂಲಕ ಇಮೇಜ್ ಹೆಚ್ಚಿಸಿಕೊಂಡಿದ್ದ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಮಾಡಿ ಇಷ್ಟು ದಿನ ಗಳಿಸಿದ್ದ ಹೆಸರಿಗೆ ಕಪ್ಪು ಚುಕ್ಕೆ ತಂದುಕೊಂಡಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 22 ದಿನಗಳಿಂದ ಮುದ್ದೆ ಮುರಿತಾ ಇರುವ ದರ್ಶನ್ ಪರಿಸ್ಥಿತಿ ಶೋಚನೀಯವಾಗಿದೆ. ತಿನ್ನೋದಕ್ಕೆ ಜೈಲಿನ ಊಟ ಸೇರ್ತಾ ಇಲ್ಲ, ನನಗೆ ಊಟ ಸೇರ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ ಅಂತೇಳಿ ಸಿಬ್ಬಂದಿ ಬಳಿ ಮನವಿ ಮಾಡಿಕೊಂಡಿದ್ದಾರೆ ದರ್ಶನ್. ಜೈಲಲ್ಲಿ 22 ದಿನಗಳಿಂದ ವನವಾಸವನ್ನು ಅನುಭವಿಸ್ತಾ ಇದ್ದಾರೆ. ಕಾಟೇರ ಮೂಳೆ ಕಡಿಯುತ್ತಿದ್ದ ದರ್ಶನ್ ಇವತ್ತು ಮುದ್ದೆ ಮುರಿತಾ ಇದ್ದಾರೆ. ಜೈಲಿನಿಂದ ಹೊರಬರಲಾಗದೆ ದರ್ಶನ್ ಒದ್ದಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ 22 ದಿನ ಆಯಿತು ಜೈಲಲ್ಲಿ ವನವಾಸವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್ ಪರಿಸ್ಥಿತಿ ಹೇಳಿದ್ರೆ ತೀರಾ. 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾ ಇದ್ರು, ಪಬ್ಬು ಕ್ಲಬ್ಬು ಪಾರ್ಟಿ ಮೋಜು ಮಸ್ತಿ ಅಂತೇಳಿ, ಫಾರಿನ್ ಟ್ರಿಪ್ಪು ಅಂಥೇಳಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದ ದರ್ಶನ್ಗಿವತ್ತು ಯಾವುದೂ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 4 ಗೋಡೆ ಮುಂದೆ ದರ್ಶನ್ ಇದ್ದಾರೆ. ದರ್ಶನ್ಗೆ ಎಲ್ಲ ಇದ್ದು ಇಲ್ಲದಂಥ ಪರಿಸ್ಥಿತಿ. ದರ್ಶನ್ 22 ದಿನದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು ಊಟ ತಿಂಡಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ದರ್ಶನ್ ಒದ್ದಾಟ ಮಾಡ್ತಾ ಇದ್ದಾರೆ. ಮನೆ ಊಟ ಕೊಡಿ ಅಂತ ಹೇಳಿ ಸಿಬ್ಬಂದಿ ಬಳಿ ಮನವಿ ಮಾಡಿಕೊಂಡ್ರೂ ಕೂಡ ಸಾಧ್ಯ ಇಲ್ಲ ಅನ್ನೋದೀಗ ಗೊತ್ತಾಗಿದೆ. ಹೀಗಾಗಿ ದರ್ಶನ್ ಪರಿಸ್ಥಿತಿ ಹೇಳ ತೀರದಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ದುಡ್ಡು ಆಸ್ತಿ ಕೋಟಿ ಇದ್ದು ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ?
ಅವರ ದಿನನಿತ್ಯದ ದಿನಚರಿ ಏನು, ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಇಪ್ಪತ್ತೆರಡು ದಿನಗಳಿಂದ ಜೈಲಲ್ಲಿ ದರ್ಶನ್ ವಿಲವಿಲ. ಗೆಳತಿಗಾಗಿ ಮಾಡಿದ ತಪ್ಪಿನಿಂದ ದಾಸನಿಗೆ ಶಿಕ್ಷೆ. ಕೊಲೆ ಕೊಲೆ ಕೊಲೆ. ಈ ಒಂದು ಕೊಲೆ ಸ್ಯಾಂಡಲ್ವುಡ್ನಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದ ದರ್ಶನ್ಗೆ ಸಂಕಷ್ಟ ತಂದೊಡ್ಡಿದೆ. ಕಳೆದ 22 ದಿನಗಳಿಂದ ಜೈಲಲ್ಲಿ ಇರುವ ದರ್ಶನ್ಗೆ ಸಾಕಪ್ಪ ಸಾಕು ಅನ್ನುವಂತೆ ಮಾಡಿದೆ. ಭಾನುವಾರ ಆದರೆ ಸಾಕು ಇಡೀ ದಿನ ಪಾರ್ಟಿಯಲ್ಲಿ ತೇಲ್ತಾ ಇದ್ದ ದರ್ಶನ್ ಈಗ ಜೈಲಲ್ಲಿ ಕೊಡುವ ಪುಳಿಯೋಗರೆ ತಿನ್ನುವಂತಾಗಿದೆ. ಜೈಲ್ಗೆ ಸೇರಿದ್ದ ದರ್ಶನ್ಗೆ 2 ದಿನಕ್ಕೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ತಲೆನೋವು ಅಂತ ಹೇಳ್ತಿದ್ರು. ಅನಾರೋಗ್ಯದ ಮೂಲಕ ಹೊರಬಂದು ಆಸ್ಪತ್ರೆಗೆ ಹೋಗುವ ನೆಪ ಒಡ್ಡಿದ್ರು. ಒಟ್ನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ದರ್ಶನ್ ಈಗ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಸದ್ಯಕ್ಕಂತೂ ದರ್ಶನ್ ಜೈಲಿಂದ ಹೊರಬರೋದು ಬಹುತೇಕ ಡೌಟ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಕ್ಷರಶಃ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾರೆ. ವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ದರ್ಶನ್ ನೋಡೋದಕ್ಕೆ ಕುಟುಂಬಸ್ಥರು ಬರ್ತಾ ಇದ್ದಾರೆ. ಆದರೆ ದರ್ಶನ್ ನೋಡೋದಕ್ಕೆ 1 ವಾರಕ್ಕೆ 3 ವಿಸಿಟರ್ಸ್ಗೆ ಮಾತ್ರ ಅವಕಾಶ ಇದೆ. ದರ್ಶನ್ ನೋಡೋದಕ್ಕೆ ಬರೋರಿಗೆ ಅವಕಾಶ ಇದೆ, ಆದರೆ ವಾರಕ್ಕೆ ಇಂತಿಷ್ಟು ಜನರಿಗೆ ಮಾತ್ರ ಅಂತ ಹೇಳಿ ಇದೆ. ವಾರಕ್ಕೆ 2 ಬಾರಿ ಆರೋಪಿಯನ್ನ ನೋಡಲು ಅವಕಾಶ ಇದೆ. 2 ಬಾರಿ ಮಾತ್ರ ಆರೋಪಿಯನ್ನು ನೋಡೋದಕ್ಕೆ ಅವಕಾಶ. ಮೊನ್ನೆ ಜೈಲಿಗೆ ಬಂದಿದ್ದ ಪತ್ನಿ ವಿಜಯಲಕ್ಷ್ಮಿ, ಧರ್ಮಪತ್ನಿ ವಿಜಯಲಕ್ಷ್ಮಿ ಬಂದು ಮಾತಾಡಿಸ್ಕೊಂಡು ಹೋಗಿ ಅವರಿಗೆ ಏನು ಬೇಕು ಅದನ್ನು ಕೊಟ್ಟು ಹೋಗಿದ್ದು. ನಿನ್ನೆ ದರ್ಶನ್ ಭೇಟಿಯಾಗಿದ್ದ ಅಕ್ಕನ ಮಗ ಚಂದನ್ ಬಂದಿದ್ರು. ದರ್ಶನ್ ಭೇಟಿಯಾಗಿ ಹೋಗಿದ್ರು. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಆದರೆ ಇಂತಿಷ್ಟು ಜನರಿಗೆ ಮಾತ್ರ, ವಿಸಿಟರ್ಸ್ಗೆ ಮಾತ್ರ ಅವಕಾಶ ಇರೋದ್ರಿಂದಾಗಿ ಸಿಬ್ಬಂದಿ ಬಳಿ ಎಷ್ಟೇ ಮನವಿ ಮಾಡಿದರೂ ಕೂಡ, ಸಿಬ್ಬಂದಿ ಬಳಿ ಎಷ್ಟೇ ಗೋಗರೆದ್ರೂ ಕೂಡ ದರ್ಶನ್ನ ನೋಡೋದಕ್ಕೆ ಬಿಡೋದಿಲ್ಲ. ಮತ್ತು ಮನೆ ಊಟ ಕೊಡಬೇಕು ದರ್ಶನ್ಗೆ ಅನ್ನುವ ಒಂದು ವಿಚಾರವನ್ನು ಜೈಲು ಸಿಬ್ಬಂದಿ ಬಳಿ ದರ್ಶನ್ ಹೇಳ್ಕೊಂಡಿದ್ದಾರೆ. ಆದರೆ ಮನೆಯವರು ತಂದಿರುವಂಥ ಹಣ್ಣು ಹಂಪಲು ಇದನ್ನು ಬಿಟ್ಟರೆ ಬೇರೆ ಯಾವುದೇ ಊಟ ತಿಂಡಿಗೆ ಅಲ್ಲಿ ದರ್ಶನ್ಗೆ ಒಳಗಡೆ ಅವಕಾಶ ಇಲ್ಲ. ಅವರು ಮನವಿ ಮಾಡಿದ್ದಾರೆ, ನನಗೆ ತಿಂದಿರುವಂಥ ಜೈಲು ಆಹಾರ ಜೀರ್ಣ ಆಗ್ತಾ ಇಲ್ಲ, ನನಗೆ ಬೇರೆ ಏನಾದರೂ ಆಹಾರ ಮನೆಯಿಂದ ಕೊಡಿಸಿ ಅಥವಾ ತಂದು ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ಎಲ್ಲ ಕೇಳಿದ್ದಾರೆ. ಆದರೆ ಅದಿನ್ನೂ ಕೂಡ ಅಪ್ರೂವಲ್ ಆಗಿಲ್ಲ. ದರ್ಶನ್ ನೋಡೋದಕ್ಕೆ ಅವ್ರ ಕುಟುಂಬದವರು ಬರ್ತಾ ಇದ್ದಾರೆ. ದರ್ಶನ್ನ ತೊಳೆದಾಟ ನೋಡ್ಲಿಕ್ಕಾಗದೆ, ಒದ್ದಾಟ ನೋಡ್ಲಿಕ್ಕಾಗದೆ ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಕುಟುಂಬದವ್ರು ಯಾರೇ ಬಂದರೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರಂತೆ, ಕಣ್ಣೀರು ಹಾಕ್ತಾ ಇದ್ದಾರಂತೆ. ದರ್ಶನ್ ನೋಡೋದಕ್ಕೆ ಅವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಧನ್ವೀರ್ ಕಳೆದ ವಾರ ಬಂದಿದ್ರು. ಆದರೆ ದರ್ಶನ್ ನೋಡೋದಕ್ಕೆ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ. ಯಾಕಂತ ಹೇಳಿದರೆ ವಾರಕ್ಕೆ ಇಂತಿಷ್ಟು ಜನರಿಗೆ ಮಾತ್ರ ಅವಕಾಶ ಅಂತ ಹೇಳಿ ಇದೆ. ಅದಾದ ನಂತರ ನಿನ್ನೆ ಬಂದಿದ್ರು ಧನ್ವೀರ್ ಬಂದವರು ದರ್ಶನ್ ಭೇಟಿಯಾಗಿದ್ದಾರೆ, ಅವರನ್ನು ಮಾತನಾಡಿಸಿದ್ದಾರೆ. ದರ್ಶನ್ ಪರಿಸ್ಥಿತಿ ನೋಡಿ ಧನ್ವೀರ್ ಕಣ್ಣೀರು ಹಾಕಿದ್ದಾರಂತೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೆಲವೊಂದು ಇರುತ್ತೆ ಸರ್, ಹೇಳ್ಕೊಳಲ್ಲ. ಸ್ನೇಹಿತನನ್ನ ನೋಡಲು ಬಂದ ನಟ ಧನ್ವೀರ್, ತಬ್ಬಿಕೊಂಡು ಕಣ್ಣೀರಿಟ್ಟ ಧನ್ವೀರ್ ದರ್ಶನ್. ಇಂದು ಮುಂದೆ ಎಂದೆಂದಿಗೂ ಏನೇ ಹೇಳಿದ್ರು ನಾನು ದರ್ಶನ್ ನನ್ನ ಅಣ್ಣನೇ ಅಂತೀನಿ. ಈ ಬಗ್ಗೆ ನನಗೆ ಹಿಂಜರಿಕೆ ಇಲ್ಲ. ಹೌದು, ಇದು ನಟ ಧನ್ವೀರ್ ದರ್ಶನ್ ಭೇಟಿ ಬಳಿಕ ಭಾವುಕರಾಗಿಯೇ ಜೈಲಿನಿಂದ ಹೊರಬಂದು ಮಾತನಾಡಿದ ಮನದಾಳದ ಮಾತುಗಳಿವು. ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ಕೆ ಯಾವತ್ತೂ ಹಿಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಹೌದು, ಕಳೆದ ವಾರ ದರ್ಶನ್ ಭೇಟಿಗೆ ಆಗಮಿಸಿದ್ದ ಸ್ನೇಹಿತ ನಟ ಧನ್ವೀರ್ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ತೆರಳಿದ್ರು. ಅಂತಿಮವಾಗಿ ಇಂದು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಭೇಟಿ ಮಾಡಿದ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಇನ್ನು ಅಭಿಮಾನಿಗಳ ಬಗ್ಗೆಯೇ ದರ್ಶನ್ ಹೆಚ್ಚಿನ ಸಮಯ ಚರ್ಚೆ ಮಾಡಿದ್ರು ಅಂತ ಧನ್ವೀರ್ ತಿಳಿಸಿದ್ರು. ಅದೇ ಇವಾಗ ಏನು ನಾವು ಡಿ ಬಾಸ್ ನಾವು ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿತ್ವದ ವ್ಯಕ್ತಿನ ಇನ್ನೂ ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂಥ ಅವಶ್ಯಕತೆಯೇ ಇಲ್ಲ.
ಇನ್ನು ಆ ಜೋಶಲ್ಲಿ ಅವರೇ ನಮ್ಮ ಅಣ್ಣ. ಇನ್ನು ಜೈಲಿನ ವಿಶೇಷ ಭದ್ರತಾ ಬ್ಯಾರಕ್ನಿಂದ ಚರ್ಚಾ ಕೊಠಡಿಗೆ ದರ್ಶನ್ ಬರುತ್ತಿದ್ದಂತೆ ನಟ ಧನ್ವೀರ್, ದರ್ಶನ್ ಇಬ್ಬರು ತಬ್ಬಿಕೊಂಡು ಒಬ್ರಿಗೊಬ್ರು ಕೆಲ ಹೊತ್ತು ಭಾವುಕರಾಗಿ ಮಾತನಾಡಿದ್ದಾರೆ. ಇನ್ನು ಜೈಲಿನಿಂದ ಹೊರ ಬಂದಾಗಲೂ ಹಳೆಯ ದರ್ಶನ್ನನ್ನ ನಾವು ಜೈಲಿನಲ್ಲಿ ಸಹ ನೋಡಿದ್ವಿ ಅಂತ ನಟ ಧನ್ವೀರ್ ತಿಳಿಸಿದ್ರು. ಆರಾಮಾಗಿರೋಕೆ ಹೇಳಿ ಎಲ್ಲರಿಗೂ, ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನು ತಲೆ ಕೆಡ್ಸ್ಕೊಂಬಿಡ್ರಿ ನನ್ನ ಬಗ್ಗೆ. ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದು ಕಲಿ, ಬರೋಕೋಗ್ಬಿಡ್ರಿ ಇನ್ಮೇಲೆ ನೀವು ಹಂಗೆ ಅಂತ ಇದು ಮಾಡಿ ಕಳಿಸಿ ಸರ್. ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಸರ್. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ಜೈಲಿನಲ್ಲಿ ದಾಸ ಚೆನ್ನಾಗಿಯೇ ಇದ್ದಾರೆ ಎನ್ನುವ ಮಾತನ್ನ ಎಲ್ಲರೂ ಹೇಳಿದ್ದಾರೆ. ಆದರೆ 4 ಗೋಡೆಯ ಮಧ್ಯೆ ಅದು ಹೇಗೆ ಚೆನ್ನಾಗಿರಲು ಸಾಧ್ಯ ಅನ್ನೋದು ಎಲ್ಲರ ಪ್ರಶ್ನೆ. ನವೀನ್ ಶೆಟ್ಟಿ, ಕಿರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಅವರಿಬ್ರು ಬಾಲ್ಯದ ಗೆಳೆಯರು. ಒಬ್ಬರನ್ನ ಕಾಡು ಅಂತ ಕರೆದ್ರೆ ಮತ್ತೊಬ್ಬರನ್ನ ಗುರು ಅಂತ ಹೇಳಿ ಸಲುಗೆಯಿಂದ ಕರೆದು ಮಾತನಾಡಿಸ್ತಾ ಇದ್ರು. ಹಲವಾರು ವರ್ಷಗಳಿಂದ ಅವರಿಬ್ಬರ ಭೇಟಿಯಾಗಿರಲಿಲ್ಲ. ಆದರೆ ಭೇಟಿಯಾಗಿದ್ದು ಮಾತ್ರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಆ ಕ್ಷಣ ನಿಜಕ್ಕೂ ಕೂಡ ಅವರಿಬ್ಬರಿಗೂ ಭಾವುಕವಾಗಿತ್ತು. ಹಾಗಾದ್ರೆ ಯಾರವರು, ಏನು ವಿಚಾರ ಇದು, ಬನ್ನಿ ನೋಡೋಣ. ದರ್ಶನ್ ಭೇಟಿ ಮಾಡಿದ ಬಾಲ್ಯದ ಗೆಳೆಯ. ಜೈಲಿನಲ್ಲಿ ಭೇಟಿಯಾಗುತ್ತಿದ್ದಂತೆ ಗೆಳೆಯರ ಕಣ್ಣೀರು. ನೋಡಿದಾಗ ಸ್ವಲ್ಪ ಬೇಜಾರಾಗಿ, ನಮಗೂ ನೋಡಿದಾಗ ನಮಗೂ ಸ್ವಲ್ಪ ಕಣ್ಣು ನೀರು, ನಮಗೂ ಬೇಜಾರಾಗಿದೆ, ಕಣ್ಣು ನೀರಾಗಿದೆ. ನಮಗೂ ಒಂದು ಸ್ಥಿತಿ ನೋಡೋಕೆ ನಮಗೂ ಒಂಥರ ಬೇಜಾರಾಗಿದೆ. ಹೌದು, ಇವರೇ ದರ್ಶನ್ ಪ್ರೀತಿ ಆತ್ಮೀಯತೆಯಿಂದ ಕಾಡು ಅಂತ ಕರೆಯುವ ಬಾಲ್ಯ ಸ್ನೇಹಿತ ಶಿವಕುಮಾರ್. ಇದೇ ಗೆಳೆಯ ಇಂದು ದರ್ಶನನ್ನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಭೇಟಿಯಾದರು. ಮೈಸೂರಿನ ಬಾಲ್ಯದ ಸ್ನೇಹಿತ ಶಿವಕುಮಾರ್ ಕಳೆದ ವಾರ 2 ವಿಸಿಟ್ ಆಗಿದ್ದರಿಂದ ದರ್ಶನ್ ಭೇಟಿಯಾಗದೆ ವಾಪಸ್ ತೆರಳಿದ್ರು. ಇಂದು ಮತ್ತೆ ದರ್ಶನ್ ಅಕ್ಕನ ಮಗ ಚಂದನ್ ಹಾಗೂ ನಟ ಧನ್ವೀರ್ ಬರುವ ಸಮಯದಲ್ಲಿ ಜೈಲಿಗೆ ಹೋಗಿ ದರ್ಶನ್ ಭೇಟಿಯಾಗಿದ್ದಾರೆ. ಜೈಲಿನಲ್ಲಿ ಬಾಲ್ಯದ ಸ್ನೇಹಿತ ಇರುವುದನ್ನ ನೋಡಿ ಶಿವಕುಮಾರ್ ಕಣ್ಣೀರು ಹಾಕಿದ್ದಾರೆ. ಇದ್ದೋ ಸರ್, ಈಗ ಜೊತೆಲಿದ್ದೋ, ಕಷ್ಟದಲ್ಲಿ ಇದ್ದೋ. ಈಗ ಅವ್ರು ಇರೋ ಪರಿಸ್ಥಿತಿಲಿ ನಮಗೂ ಏನು ಮಾತಾಡ್ಸಿದ್ರೆ ನಾವು ಇಲ್ಲ, ಟೈಮ್ ಬಂದು ಮಾತಾಡೋಲ್ಲ. ಸೊ ಅವರು ಏನಂದರೆ ನಾವು ಅವತ್ತಿಂದ ನೋಡ್ತಿರೋದು, ಅವ್ರ ಮನಸ್ಸಲ್ಲಿ ಎಷ್ಟೇ ನೋವುಗಳಿದ್ರು ತೋರಿಸ್ಕೊಳಕ್ಕಿಲ್ಲ, ನಗ್ನಗ್ತಾನೆ ಇರ್ತಾರೆ. ಯಾರನ್ನ ತೋರಿಸ್ಕೊಳಕ್ಕಿಲ್ಲ. ಸಿಚುವೇಷನ್ ನೋಡಿದಾಗ ಸ್ವಲ್ಪ ಬೇಜಾರಾಗಿ, ನಮಗೂ ನೋಡಿದಾಗ ನಮಗೂ ಸ್ವಲ್ಪ ಕಣ್ಣು ನೀರು, ನಮಗೂ ಬೇಜಾರಾಗ್ತದೆ, ಕಣ್ಣು ನೀರಾಗ್ತದೆ. ನಮಗೂ ಒಂದು ಸ್ವಲ್ಪ ಸ್ಥಿತಿ ನೋಡೋಕೆ ನಮಗೂ ಒಂಥರ ಬೇಜಾರು. ಇನ್ನು ಜೈಲಿನಲ್ಲಿ ಬಾಲ್ಯದ ಗೆಳೆಯನನ್ನು ನೋಡಿ ದರ್ಶನ್ ಕೂಡ ತೀವ್ರ ಭಾವುಕರಾಗಿದ್ದಾರೆ. ಜೈಲಿನಲ್ಲೂ ಸಹ ನಮಗೆ ಧೈರ್ಯ ತುಂಬುವ ಕೆಲಸ ದರ್ಶನ್ ಮಾಡಿದ್ದಾರೆ ಅಂತ ದರ್ಶನ್ ಬಾಲ್ಯದ ಗೆಳೆಯ ಶಿವಕುಮಾರ್ ತಿಳಿಸಿದರು. ನಮಗೆ ಇನ್ನೂ ಅದನ್ನು ಅರ್ಗಿಸೋಕೆ ಆಗ್ತಾಯಿಲ್ಲ ಸರ್, ಡೈಜೆಷನ್ ಮಾಡೋಕೆ ಆಗ್ತಾಯಿಲ್ಲ. ಯಾಕಂದರೆ ಇಂಡಸ್ಟ್ರಿಗೆ ಭಾಳ ಒಂದು ಬೇಕಾದ ವ್ಯಕ್ತಿ ಅಸೆಟ್ಟು. ಇಂಡಸ್ಟ್ರಿಗೆ ಇವತ್ತು ಎಷ್ಟು ಲಾಸು ಅಂತ ಗೊತ್ತಿದೆ, ನಮಗೂ ಗೊತ್ತಿದೆ ಎಷ್ಟು ಲಾಸ್ ಆಗ್ತಿದೆ, ಎಷ್ಟು ಥಿಯೇಟರ್ಗೂ ಎಷ್ಟು ತೊಂದರೆ ಸಮಸ್ಯೆ ಇದೆ. ಈಗ ಒಂದು ವ್ಯಕ್ತಿಯಿಂದ ತುಂಬ ಸಮಸ್ಯೆಗಳಿದೆ ಸರ್. ಇವತ್ತಿಗೂ ಅವರು ಪಾಪ ನನ್ನಿಂದನೇ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಅವರು ಇವಳು ಅದೇ ಇದು, ಧನ್ವೀರ್ವರೆಗೂ ಅದೇ ಹೇಳಿದ್ದು, ಮುಂದಕ್ಕೆ ಒಳ್ಳೆ ಸಿನಿಮಾಗಳು ಮಾಡಿ, ಆದಷ್ಟು ಬೇಗ ಸಿನಿಮಾ ಮಾಡಿ, ಶೂಟಿಂಗ್ ಮುಗಿಸಿ ರಿಲೀಸ್ ಮಾಡಿ ನೋಡಿ ಅಂತ ಹೇಳಿದ್ರು. ಅವ್ರು ಯಾವ್ದು ನನ್ನಿಂದನೇ ಇಂಡಸ್ಟ್ರಿ ಅಂತ ಯಾವತ್ತೂ ಅವ್ರು ಅಂದ್ಕೊಂಡಿಲ್ಲ, ಅಂದೂ ಇಲ್ಲ ಸರ್. ಒಟ್ಟಿನಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಾಡಿದ ಒಂದೇ ಒಂದು ತಪ್ಪಿನಿಂದ ಕುಟುಂಬಸ್ಥರು, ಸ್ನೇಹಿತರು, ಆಪ್ತರನ್ನ ದರ್ಶನ್ ಜೈಲಿನಲ್ಲೇ ಭೇಟಿಯಾಗುವಂತಾಗ್ತಿದೆ. ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.